ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಹಾಗೂ ದೇವರಾಜ್ ನಡುವಿನ ಸೈಟ್ ಸಂಘರ್ಷಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರ ಜಗಳಕ್ಕೆ ಅಧಿಕಾರಿಗಳ ಗೋಲ್ಮಾಲ್ ಕೂಡ ಕಾರಣವಾಯಿತಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ದಾಖಲೆಗಳಲ್ಲಿ ಕಳ್ಳಾಟ ನಡೆದಿರುವುದು ಬಯಲಾಗಿದೆ. ಆದೇಶ ಆಗಿದೆ. ಈ ಒಂದು ಮಾಲೀಕತ್ವ ಜಟಾಪಟಿಗೆ ಅಧಿಕಾರಿಗಳ ಗೋಲ್ಮಾಲೆ ಕಾರಣ ಆಯ್ತಾ? ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋದು ನಟರಾಜ್ ಅವನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂತ, ಯಶಸ್ ಹಾಳು ಮಾಡಕ್ಕೆ ಅಂತ ಇದು ಮಾಡ್ತಾ ಇರೋ ಕೆಲಸ. ಇವತ್ತು ಜಡ್ಜ್ ಇಲ್ಲೇ ಬರಲಿ, ತೀರ್ಮಾನ ನಟ ಯಶ್ ತಾಯಿ ಸೈಟ್ ಜಟಾಪಟಿ ದಿನಕ್ಕೊಂದು ರೂಪ ಪಡೆಯುತ್ತಿದೆ. ಹಾಸನದ ವಿದ್ಯಾನಗರದಲ್ಲಿರುವ ಜಾಗಕ್ಕಾಗಿ 2 ದಿನದಿಂದ ಬೀದಿ ರಂಪಾಟವೇ ನಡೆಯುತ್ತಿದೆ. ಜಿಪಿಎ ಹೋಲ್ಡರ್ ದೇವರಾಜ್ ಮೇಲೆ ಯಶ್ ತಾಯಿ ಪುಷ್ಪಾ ಕೆರಳಿದ್ದಾರೆ. ಈ ಸೈಟ್ ರಂಪಾಟಕ್ಕೆ ಅಧಿಕಾರಿಗಳ ಗೋಲ್ಮಾಲ್ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಯಶ್ ತಾಯಿ ಸೈಟ್ ಜಟಾಪಟಿ ಕೇಸ್ಗೆ ಟ್ವಿಸ್ಟ್. ಅಧಿಕಾರಿಗಳ ಗೋಲ್ಮಾಲ್ನಿಂದ ಸೃಷ್ಟಿಯಾಯ್ತಾ ವಿವಾದ. ಜನವರಿ 4ರಂದು ಅದ್ಯಾವಾಗ ಯಶ್ ತಾಯಿ ಪುಷ್ಪಾ ಮನೆ ಪಕ್ಕ ಜೆಸಿಬಿ ಘರ್ಜಿಸಿತ್ತು, ಅಂದಿನಿಂದ ವಾಗ್ಯುದ್ಧ ಜೋರಾಗಿತ್ತು. ಕಳೆದೆರಡು ದಿನದಿಂದ ರಸ್ತೆ ಬದಿಯೇ ಹೊಯ್ಕೈ ಮಟ್ಟಕ್ಕೂ ಹೋಗಿತ್ತು. ಇದರ ಬೆನ್ನಲ್ಲೇ ದೇವರಾಜ್ ಹಾಗೂ ಪುಷ್ಪಾ ಅವರಿಗೆ ಸೇರಿದ ದಾಖಲೆ ಪರಿಶೀಲಿಸಿದಾಗ ಪಂಚಾಯತ್ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಒಂದೇ ಸ್ವತ್ತಿಗೆ 2 ಚಕ್ಕುಬಂದಿ ನೀಡಿರೋದು ಗೊತ್ತಾಗಿದೆ. ಈ ಮಧ್ಯೆ ನಾನ್ ಹಣ ಕೊಟ್ಟಿರೋ ಸೈಟ್ ಬಿಟ್ಟು ಓಡ್ ಹೋಗೋ ಮಾತೇ ಇಲ್ಲ ಅಂತ ಯಶ್ ಅಮ್ಮ ಪುಷ್ಪಾ ಸವಾಲೆಸೆದಿದ್ದಾರೆ. ಅಲ್ಲದೆ ಸೈಟ್ ಕೊಳ್ಳುವಾಗ ಇದ್ದ ಪಿಡಿಒ ನಟರಾಜ್ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆಂಬ ಗಂಭೀರ ಆರೋಪ ಮಾಡಿದ್ದಾರೆ. ಯಶ್ ಹೆಸರಿಗೆ ಕಳಂಕ ತರಲು ಮಾಡಿರುವ ಹುನ್ನಾರವೆಂದು ಗುಡುಗಿದ್ದಾರೆ. ಇದನ್ನ ಜಟಾಪಟಿಯಾಗಿ ನಿಂತ್ಕೊಂಡು ಯಶಸ್ ಹಾಳು ಮಾಡೋಕ್ಕೆ ಅಂತ ಇದು ಮಾಡ್ತಾ ಇರೋ ಕೆಲಸ. ಆಮೇಲೆ ಪಬ್ಲಿಸಿಟಿ ಗಿಮ್ಮಿಕ್ ಅವ್ರಿಗೆಲ್ಲ ಏನಕ್ಕೆ ಬರ್ತಾರೆ ಅಂದರೆ, ಎಷ್ಟು ಅಂದರೆ ಎಲ್ಲರೂ ಬಂದು ನೋಡ್ತಾರೆ, ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ನೆಗೆಟಿವ್ನು ನಮ್ಮ ಬಗ್ಗೆ ಮಾಡ್ಬೋದು, ಪಾಸಿಟಿವ್ ಅವ್ರಿಗಾಗುತ್ತೆ. ಅದನ್ನೆಲ್ಲ ತುಂಬ ಜನ ಪ್ಲಸ್ ಮಾಡ್ಕೋತಾರೆ. ಅಷ್ಟೇ ನಟರಾಜನೇ ಇದನ್ನು ಫಸ್ಟ್ ಅವನು ಇವ್ರನ್ನೆಲ್ಲ ಕ್ರಿಯೇಟ್ ಮಾಡೋದು, ಬ್ರೋಕರ್ಗಳನ್ನ ಅಲ್ಲಿ ಒಳಗಡೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಈಗ ಇದ್ದವ್ರಿಗೆ ಒಂದು ಡಬಲ್ ಮಾಡಿಬಿಟ್ಟು ಇವನು ದುಡ್ಡನ್ನು ಹಂಚ್ಕೋತಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಯಾರು. ಅದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಬಟ್ ನನಗೆ ಮುಂಚೆ ಹೇಳಿದ್ದು ಅದೇನೆ, ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋದು ನಟರಾಜ್ ಅವನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂತ ನನಗೆ ಹೇಳಿದ್ರು ಯಾರು. ನಾನು ಅದನ್ನು ಪಕ್ಕ ತೊಗೊಳಕ್ಕೆ ಹೋಗಿರಲಿಲ್ಲ. ಏನೋ ಇವ್ರು ಮಾತಾಡ್ತಾರೆ ನಮ್ಗೆ ಯಾಕೆ ಅಂತ ನಾನು ಅದು ತೊಗೊಂಡಿರಲಿಲ್ಲ. ಇವತ್ತು ಇಷ್ಟೆಲ್ಲ ಆದಮೇಲೆ ಅದು ನಿಜ ಅಂತ ನನಗೆ ಅನ್ನಿಸ್ತು. ಇನ್ನು ಜಿಪಿಎ ಹೋಲ್ಡರ್ ದೇವರಾಜ್ ಪ್ರಕಾರ ನಕಲಿ ದಾಖಲೆ ಸೃಷ್ಟಿಸಿ ಪುಷ್ಪಾ ಅವರಿಗೆ ಸೈಟ್ ಮಾರಿದ್ದಾರೆ. ಕೋರ್ಟ್ನಲ್ಲಿ ಪುಷ್ಪಾ ಪರ ತೀರ್ಪು ಬಂದ್ರೆ ಸೈಟ್ ಬಿಟ್ಕೊಡೋದಾಗಿ ಹೇಳಿದ್ದಾರೆ. ಸರ್ವೆಗೂ ಆಗ್ರಹಿಸಿದ್ದಾರೆ. ನೀವು ಸರ್ವೇರ್ನ ಕರೆಸ್ಬಿಟ್ಟು ಬೆಳಿಗ್ಗೆನೆ ಅಳಿಸಿ ಸತ್ಯ ಹೊರಬೀಳುತ್ತೆ. ಅದು ಮಾಡೋಕ್ಕಾಯ್ತಲ್ಲ. ಪ್ರಾಪರ್ಟಿ ನಮ್ದಾಗಿ ನಾವು ಗೆದ್ದಿದ್ದೀವಿ. ಈಗ ಅವ್ರು ಹೋಗಿದಾರಲ್ವಾ, ಅವ್ರದ್ದು ಅಂತ ಪ್ರೂವ್ ಬರಲಿ ಅಲ್ವಾ. ಅವಾಗ ಬೇಕಾದ್ರೆ ಅವ್ರದ್ದು ಅಂತ ಆದರೆ ನಾವು ಬಿಟ್ಕೊಡ್ತೀವಿ. ಈಗ ನಮ್ದು ಅಂತ ನಮ್ದು ಆಗಿದೆ ಅಲ್ವಾ, ಅವ್ರದ್ದು ಅಂತ ತೋರಿಸ್ಲಿ. ಅವ್ರಿಗೆ ಎಲ್ಲಿ ಮೋಸ ಹೋಗಿದಾರ. ಒಂದು ಸೈಟ್ 2 ದಾಖಲೆಗಳು 108 ಪ್ರಶ್ನೆಗಳನ್ನ ಹುಟ್ಟಾಕಿವೆ. ಪಿಡಿಒ ಅಧಿಕಾರಿಗಳೇ ಈ ಸ್ವತ್ತಿನಲ್ಲಿ ಎಡವಟ್ಟು ಮಾಡಿದ್ರಾ, ಏನಾದ್ರೂ ಗೋಲ್ಮಾಲ್ ನಡೀತಾ ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಬೇಕಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.